ಸರ್ ನಮಸ್ತೆ. ನಮಸ್ಕಾರ. ನಾವಂತೂ ನಿಮ್ಮನ್ನ ಹೊರಗಡೆಯಿಂದ ತುಂಬಾ ಮಿಸ್ ಮಾಡ್ಕೊಂಡಿದ್ವಿ ಸರ್. ಈ ಪ್ರಶ್ನೆ ಕೇಳಬಾರ್ದು, ಬಟ್ ಆದ್ರೂ ಕೇಳ್ತಾ ಇದೀನಿ. ಹೇಗಿತ್ತು ಸರ್ ಆ ಒಳಗಿನ ಅನುಭವ? ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಸುಮಾರು ಜನ ಮೀಟ್ ಮಾಡಿದೆ ನಾನಲ್ಲಿ. ಪಾಪ ಕೆಲವರು ಅವ್ರು ಮಾಡದೇ ಇರೋ ತಪ್ಪು ಒಳಗಡೆ ಇದ್ದಾರೆ. ಟೈಮಿಗೆ ಕೈ ಕೊಟ್ಬಿಟ್ಟು ಆಮೇಲೆ ಇವತ್ತು ವ್ಯಥೆ ಪಡ್ತಾ ಇದಾರೆ. ಮರ್ಡರ್ ಮಾಡ್ಬೇಕಾದ್ರು ಆತುರದಲ್ಲಿ ಇದ್ರಲ್ಲಿ ಮಾಡ್ಬಿಟ್ಟಿರ್ತಾನೆ. ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೊಂದು ಸಾಲ್ವೇಷನ್ ಅಲ್ಲಿಂದ ಕಲ್ತ್ಕೊಂಡ್ಬಂದಿರೋದು. ಸರ್, ನಾನ್ ನಿಮ್ಮ ಅಭಿಮಾನಿಗಳ ಬಗ್ಗೆ ಒಂದು ಮಾತು ಹೇಳ ಬಯಸ್ತೀನಿ. ನೀವು ಒಳಗೆ ಇರುವಾಗ ನಿಮ್ ಹೆಸರಿನಲ್ಲಿ ಹೊರಗೆ ಯಾವುದೇ ವಿವಾದ ಸಂಭವಿಸಿದ್ರು, ನಿಮ್ ಹೆಸರಿಗೆ ಯಾವುದೇ ಹಾನಿ ಆದ್ರೂ, ಏನಾದ್ರೂ ಸಂಭವಿಸಿದ್ರೆ, ಅದೇ ಹೊರಗಡೆ ನೀವು ನೋಡ್ಕೊಂಡಿದ್ದಿಲ್ಲ ಅಂದ್ರು ಹೊರಗಡೆ ನಿಮ್ ಫ್ಯಾನ್ಸ್ ನಿಮ್ ಪರವಾಗಿ ಇಷ್ಟು ಹೋರಾಡಿದ್ದಾರೆ ಸರ್. ಇದ್ರ ಬಗ್ಗೆ ನಿಮ್ ಅನಿಸಿಕೆ ಸರ್? ವರ್ಡ್ಸ್ ಗಳಿಲ್ಲ ನಮ್ಮ. ಅವ್ರು ಅದನ್ನೇ ತೋರಿಸ್ಕೊಡ್ತಾ ಇರೋದು. ನಿನ್ ಯಾರು ಇಲ್ದಾಗ ನಾವಿದೀ ಕಣ ನೀನ್ ಹಿಂದೆ ಅಂತ. ಸರ್, ಇನ್ನೊಂದು ಪ್ರಶ್ನೆ. ಕೆಲವೊಂದು ಮೀಡಿಯಾದವರೆಲ್ಲ ರಾಜ್ಯದಲ್ಲಿ ಏನೇನೋ ಆಗ್ತಾ ಇದೆ ಸರ್. ಎಷ್ಟೋ ಹೆಣ್ಮಕ್ಳ ರೇಪ್ ಆಗ್ತಾ ಇದೆ, ಎಷ್ಟೋ ರೈತರುಗಳ ಆತ್ಮಹತ್ಯೆಗಳಾಗ್ತಾ ಇವೆ, ಅಮಾಯಕರ ಕೊಲೆಗಳಾಗ್ತಾ ಇವೆ. ಇಂಥ ಸುದ್ದಿಗಳನ್ನ ಕೆಲವೊಂದು ಮೀಡಿಯಾದವರೆಲ್ಲ ಎತ್ತಿ ತೋರಿಸಲ್ಲ ಸರ್. ಅದೇ ನೀವೇನಾದ್ರು ನಡ್ಕೊಂಡ್ ಬಂದ್ರೆ ಅದನ್ನೇ ಇಷ್ಟು ಹೈಲೈಟ್ ಮಾಡಿ ರಬ್ಬರ್ ಎಳ್ದಂಗೆ ಎಳಿತಾರೆ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ತೋರ್ಸಲ್ವಲ್ಲ. ವಿಲ್ ಬಿ ನಾರ್ಮಲ್ ಪರ್ಸನ್. ಅವರಿಂದ ಆಕ್ಚುಲಿ TRP ಓಡಲ್ಲ. ದರ್ಶನಿಂದ ತಾನೇ TRP ಓಡೋದು. ಮತ್ತೊಂದು ಪ್ರಶ್ನೆ ಸರ್, ನೀವು ಒಳಗೆ ಇದ್ದಾಗ ಕೆಲವು ಮಾಧ್ಯಮಗಳು ನಿಮಗೆ ಸಂಬಂಧವಿಲ್ಲದ ಮೂರನೇ ವ್ಯಕ್ತಿಯ ಬಳಿಗೆ ಹೋಗಿ ಅವರಿಗೆ ಮೈಕ್ ಹಿಡಿದ್ದವು ಸರ್. ಅವ್ರ ವಿಷಯದ ಬಗ್ಗೆ ಮಾತನಾಡೋದನ್ನ ಬಿಟ್ಟು ನಿಮ್ ಬಗ್ಗೆ ಯಾಕೆ ಮಾತಾಡ್ತಾರೆ? ನಿಮ್ಮ ಅಭಿಪ್ರಾಯ ಏನ್ ಸರ್? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅವ್ರ ವಿಷಯದಲ್ಲಿ ನಿಮ್ ಹೆಸರು ಯಾಕೆ ಅಂತ ಸರ್? ದರ್ಶನ್ ಹೆಸರು ತಾನೆ ಅವ್ರನ್ನ ಯಾರನ್ನ ಚಾನಲ್ ನೋಡ್ತಾರಲ್ಲ, ಸುಮ್ಮನೆ ಯಾಕೆ ನೋಡ್ತಾರೆ ಸರ್? ಈ ಪ್ರಶ್ನೆ ಕೇಳಬಾರ್ದು. ನಾನು ಕಿಚ್ಚ ಸರ್ ಅಭಿಮಾನಿಯಾಗಿ ಇದನ್ನ ಕೇಳ್ತಾ ಇದ್ದೀನಿ. ನೀವು ಮತ್ತು ಸುದೀಪ್ ಸರ್ ಯಾವಾಗ ಒಂದಾಗ್ತೀರಿ? ನೀವು ಯಾವಾಗ ಮಾತನಾಡ್ತೀರಿ? ಆ ಇನ್ಸಿಡೆಂಟ್ ಆದಾಗಿಂದ ಎಲ್ಲರೂ ಅನ್ಕೊಂತಾ ಇದ್ರು ಸರ್, ನಿಮ್ ಫ್ಯಾನ್ಸ್ ನ ಬಿಟ್ಟು ಮುಗೀತು ಸರ್ ಕತೆ, ಇನ್ ಮುಂದೆ ಯಾವುದೇ ಮೂವಿ ಬರೋದಿಲ್ಲ, ಬಂದ್ರು ಕೂಡ ಫ್ಲಾಪ್ ಆಗ್ತವೆ ಅಂತ. ಮತ್ತೆ ಈ ಡೆವಿಲ್ ಸಿನಿಮಾ ಕ್ರೇಜ್ ನೋಡ್ತಾ ಇದ್ರೆ ಸರ್, ಮೈಯಲ್ಲಿರೋ ಕೂದಲೆಲ್ಲ ಎದ್ ನಿಲ್ಲುತ್ತೆ ಸರ್. ಏನ್ ಹೇಳ್ತೀರಾ ಸರ್ ನಿಮ್ ಫ್ಯಾನ್ಸ್ ಬಗ್ಗೆ, ಈ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸ್ವಾಮಿ, ಈ ಸಾಮ್ರಾಜ್ಯ ಕಟ್ಟಕ್ಕೆ ನಾನು 25 ವರ್ಷ ತಗೊಂಡಿದ್ದೆ. ಅವ್ರು ಅದನ್ನೇ ತೋರಿಸ್ಕೊಡ್ತಾ ಇರೋದು. ನಿಮ್ಗೆ ಯಾರು ಇಲ್ದಾಗ ನಾವಿದೀ ಕಣ ನೀನ್ ಹಿಂದೆ. ಸರ್, ನಿಮ್ ಫ್ಯಾನ್ಸ್ ಎಲ್ಲರೂ ಅಂತ ಹೇಳಲ್ಲ, ಕೆಲವೊಂದಿಷ್ಟು ಜನ ಈ ಮ್ಯಾಕ್ಸ್ ಮೂವಿಗೆ ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ ಸರ್. ಅದನ್ನ ನೋಡಿ ಬೇಸತ್ತು ಕಿಚ್ಚ ಸರ್ ಅಭಿಮಾನಿಗಳು ನಿಮ್ಮ ಡೆವಿಲ್ ಮೂವಿಗೆ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ನೀವು ಸುಮ್ಮನೆ ಹೋಗು ಸುಮ್ಮನೆ. ಸರ್, ರೂಹ್ AI ಪಾಡ್ಕಾಸ್ಟ್ ಬಂದಿದ್ದು ನಿಮ್ಗೆ ಹೇಗ ಅನ್ಸ್ತು? ಇಲ್ಲ, ಚೆನ್ನಾಗಿತ್ತು. ಗುಡ್. ನಿಮ್ದೆಲ್ಲ ಒಂದು ರಿವೈಸ್ ಮಾಡ್ದಂಗಾಯ್ತು ಅಷ್ಟೇ.